ಮಾತಾಡಾಯ್ತು, ಅವ್ರು ಮಾತಾಡ್ಲಿ, ಬರ್ತಾರೆ ಈಗ ಹೇಳಿ ಬರ್ತಾರೆ ಈಗ. ಪೀಠದಲ್ಲಿ ಕೂತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ, ಈಗ ಅಸಹಾಯಕ ಪ್ರಶ್ನೆ ಅಲ್ಲ. ಈಗ ನಮ್ಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ, ಆಗ್ಬೇಕು, ಅವ್ರು ಬರ್ತಾರೆ. ಈಗ ಒಂದು ಸಮಯ ವ್ಯರ್ಥ ಮಾಡ್ಲಿಕ್ಕೆ ಯಾಕಿಲ್ಲ, ಅವ್ರು ಬರ್ತಾರೆ. 9:30 ಬಂದು ಕೂತ್ಕೊಂಡಿದ್ದೀವಿ, ರಾತ್ರಿ 10 ಗಂಟೆ ತನಕ ನಡೆಸಿರಿ, 10 ಗಂಟೆ ತನಕ ಬಂದು ಸರಿ. ಮಂತ್ರಿಗಳು ಬರಲ್ಲ ಅಂತ ನೀವು ಅಸಹಾಯಕತೆ ವ್ಯಕ್ತ ಮಾಡಿದ್ರೆ ಬರ್ತಾರೆ. ಈಗ ನಾವು ನಿಮ್ಮನ್ನು ಸ್ಟಾರ್ಟ್ ಮಾಡ್ಬೋದು. ಕಾನೂನು ಯಾರೋ ಪಾಕಿಸ್ತಾನದ ಜಿಂದಾಬಾದ್ ಘೋಷಣೆ ಯಾರೋ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ, ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ ಅಂತಂದ್ರೆ ಯಾರಿಗೆ ಬಿಲ್ ಪ್ರೆಸೆಂಟ್ ಆಗುತ್ತಲ್ಲ. ಈಗ ಕೂತ್ಕೊಳ್ಳಿ, ಈಗ ಬಿಲ್ ಪ್ರೆಸೆಂಟ್ ಮಾಡುವ, ಮತ್ತೆ ಮಾತಾಡುವ. ಮಾಡ್ತೀರಿ ನೀವು ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಆಯ್ತು. ಈಗ ನಿನ್ನೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಒಬ್ರು ಒಂದೇ ನಿಮಿಷ ಇದ್ದವ್ರೊಬ್ರು ಅವ್ರು ಹೊರಟೋದು ಸರ್, ಅವರು ಹೊರಟೋದು. ಅಧ್ಯಕ್ಷರೇ ಅಶೋಕ್ ಒಂದ್ ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ, ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಆಡಳಿತ ಪಕ್ಷಕ್ಕೆ ಒಂದು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರ್ಡರ್ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರಿಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಾನವ ಮರ್ಯಾದೆ ಸರ್ಕಾರಕ್ಕೆ. ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ಮಾತಾಡಾಯ್ತು, ಅವ್ರು ಮಾತಾಡ್ಲಿ, ಬರ್ತಾರೆ. ಈಗ ಹೇಳಿ ಬರ್ತಾರೆ. ಈಗ ಪೀಠದಲ್ಲಿ ಕೂತ್ಕೊಂಡು ನೀವು ಅಸಹಾಯಕರಾಗುವಂತ ಪ್ರಶ್ನೆ ಅಲ್ಲ, ಈಗ ಅಸಹಾಯಕ ಪ್ರಶ್ನೆ ಅಲ್ಲ. ಈಗ ನಮ್ಗೆ ಬೆಳಿಗ್ಗೆ ಪ್ರಾರಂಭ ಆಗಿದೆ, ಆಗ್ಬೇಕು, ಅವ್ರು ಬರ್ತಾರೆ. ಈಗ ಒಂದು ಸಮಯ ವ್ಯರ್ಥ ಮಾಡ್ಲಿಕ್ಕೆ ಯಾಕಿಲ್ಲ, ಅವ್ರು ಬರ್ತಾರೆ. 9:30 ಬಂದು ಕೂತ್ಕೊಂಡಿದ್ದೀವಿ, ರಾತ್ರಿ 10 ಗಂಟೆ ತನಕ ನಡೆಸಿರಿ, 10 ಗಂಟೆ ತನಕ ಬಂದು ಸರಿ. ಮಂತ್ರಿಗಳು ಬರಲ್ಲ ಅಂತ ನೀವು ಅಸಹಾಯಕತೆ ವ್ಯಕ್ತ ಮಾಡಿದ್ರೆ ಬರ್ತಾರೆ. ಈಗ ನಾವು ನಿಮ್ಮನ್ನು ಸ್ಟಾರ್ಟ್ ಮಾಡ್ಬೋದು. ಕಾನೂನು ಯಾರೋ ಪಾಕಿಸ್ತಾನದ ಜಿಂದಾಬಾದ್ ಘೋಷಣೆ ಯಾರೋ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ, ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲ ಅಂತಂದ್ರೆ ಬಿಲ್ ಪ್ರೆಸೆಂಟ್ ಆಗುತ್ತಲ್ಲ. ಈಗ ಕೂತ್ಕೊಳ್ಳಿ, ಈಗ ಬಿಲ್ ಪ್ರೆಸೆಂಟ್ ಮಾಡುವ, ಮತ್ತೆ ಮಾತಾಡುವ. ಮಾಡ್ತೀರಿ ನೀವು ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಆಯ್ತು. ಈಗ ನಿನ್ನೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಒಬ್ರು ಒಂದೇ ನಿಮಿಷ ಇದ್ದವ್ರೊಬ್ರು ಅವ್ರು ಹೊರಟೋದು ಸರ್, ಅವರು ಹೊರಟೋದು. ಅಧ್ಯಕ್ಷರೇ ಅಶೋಕ್ ಒಂದ್ ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ, ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಆಡಳಿತ ಪಕ್ಷಕ್ಕೆ ಒಂದು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರ್ಡರ್ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರಿಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಾನವ ಮರ್ಯಾದೆ ಇಲ್ವಾ ಸರ್ಕಾರಕ್ಕೆ? ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ದಯವಿಟ್ಟು ಸರ್ಕಾರದ